ಆಂಕರ್ ಅನುಶ್ರೀ ಮದುವೆ ಸೆಟ್ ಆಗಿದೆ ಅನ್ನುವಂತಹ ವಿಚಾರ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಆಗಸ್ಟ್ 28ಕ್ಕೆ ಅನುಶ್ರೀ ಅವರ ಮದುವೆ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಹುಡುಗ ಯಾರು, ಹುಡುಗನ ಹಿನ್ನೆಲೆ ಏನು ಅನ್ನೋದು ತುಂಬ ಜನ ಹುಡುಕ್ತಾ ಇದ್ರು. ಆದರೆ ಖುದ್ದಾಗಿ ಇದೀಗ ಆಂಕರ್ ಅನುಶ್ರೀನೇ ಹಾಕಿದಂಥ ಒಂದು ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಆ ಪೋಸ್ಟಿಂದ ಒಂದಂತೂ ಅರ್ಥ ಆಗ್ತಾ ಇದೆ, ಅನುಶ್ರೀ ಮದುವೆ ವಿಚಾರದಲ್ಲಿ ರೋಸ್ಟ್ ಆಗಿದ್ದಾರೆ ಅಂತ ಕಂಡ್ಕಂಡೋರು ಬಂದು ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಅಲ್ಲದೇನೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕಾರಣ ಅನುಶ್ರೀ ಮದುವೆ ಆಗ್ತಾ ಇರುವ ಹುಡುಗನ ಧರ್ಮ. ಹೌದು, ಏನಿದು ಕಾಂಟ್ರವರ್ಸಿ, ಯಾಕೆ ಅನುಶ್ರೀ ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿಯವರೆಗೂ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಂಕರ್ ಅನುಶ್ರೀ ಮದುವೆ ಅನ್ನೋದು ಸಾಕಷ್ಟು ವರ್ಷಗಳಿಂದ ಕೇಳಿ ಬಂದಿತ್ತು. ಬಟ್ ಎಲ್ಲವೂ ಸುಳ್ಳಾಗಿತ್ತು. ಆದರೆ ಈ ಬಾರಿ ಸುದ್ದಿ ಮಾತ್ರ ಪಕ್ಕಾ ಸತ್ಯ ಅನ್ನೋದು ಎಲ್ಲರಿಗೂ ಗೊತ್ತಾಗಿ ಬಿಟ್ಟಿದೆ. ಆದರೆ ಅನುಶ್ರೀ ಮದುವೆ ಆಗ್ತಿರೋ ಹುಡುಗನ ಫೋಟೋಗಳು ವೈರಲ್ ಆಗಿದೆ. ಅಲ್ಲಿ ಅವರು ಏನು ಮಾಡ್ತಿದ್ದಾರೆ, ಕೋಟಿ ಒಡೆಯನ ಅದಕ್ಕೆ ಮದುವೆ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿದೆ. ಆಂಕರ್ ಅನುಶ್ರೀ ಮದುವೆ ಆಗ್ತಾ ಇರೋದು ರೋಷನ್ ಎನ್ನುವಂತಹ ಹುಡುಗನನ್ನ. ಈಗಾಗಲೇ ಅನುಶ್ರೀ ಫ್ಯಾನ್ಸ್ ರೋಷನ್ ಅಂದರೆ ಯಾರು, ರೋಷನ್ ಹೇಗಿದ್ದಾರೆ, ರೋಷನ್ ಹಿನ್ನೆಲೆ ಏನು, ರೋಷನ್ ವಯಸ್ಸೆಷ್ಟು, ರೋಷನ್ನ ಯಾವ ಧರ್ಮದವರು, ಬಿಸ್ನೆಸ್ ಮಾಡ್ತಾ ಇದ್ದಾರಾ, ಆಸ್ತಿ ಎಷ್ಟಿದೆ ಎಲ್ಲ ಹುಡುಕಿ ತೆಗೆದು ಕೊನೆಗೆ ಗೊತ್ತಾಗಿದೆ ಏನು ಅಂತಂದರೆ ಆಂಕರ್ ಅನುಶ್ರೀ ಮದುವೆ ಆಗ್ತಾ ಇರೋದು ಬೇರೆ ಧರ್ಮದ ಹುಡುಗನನ್ನ ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಅನುಶ್ರೀ ಅವರು ಮೂಲತಃ ಮಂಗಳೂರಿನವರು. ಇವರು ಬಂಟ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಅನುಶ್ರೀ ಮದುವೆ ಆಗ್ತಿರೋ ಹುಡುಗ ಕೊಡಗಿನವರು. ಕೊಡಗಿನೂರು ಅಂತ ಅಂದಾಗ ಆ ಭಾಗದ ಒಕ್ಕಲಿಗ ಸಮುದಾಯದವರಿರಬಹುದು ಅನ್ನೋದೊಂದು ಗೆಸ್ ಇತ್ತು. ಹೆಸರು ನೋಡಿದಾಗ ರೋಷನ್ ಅಂತ ಇತ್ತು. ಕ್ರಿಶ್ಚಿಯನ್ ಅನ್ನೋದು ಅನೇಕ ಜನರ ಪ್ರಶ್ನೆಯಾಗಿತ್ತು. ಆದರೆ ಆಮೇಲೆ ಗೊತ್ತಾಗಿದ್ದು, ಅಥವಾ ಈಗ ಅಭಿಮಾನಿಗಳು ಹೇಳ್ತಾ ಇರೋದು, ಅನುಶ್ರೀ ಮದುವೆ ಆಗ್ತಾ ಇರೋ ಹುಡುಗ ರೋಷನ್ ಮುಸ್ಲಿಂ ಧರ್ಮಕ್ಕೆ ಸೇರಿದ ಹುಡುಗ ಅಂತ. ಹೌದು, ಮುಸ್ಲಿಂ ಧರ್ಮದವರಾಗಿರುವಂಥ ರೋಷನ್ ಅವರನ್ನ ಬಹು ವರ್ಷಗಳ ಕಾಲದಿಂದ ಆಪ್ತ ಗೆಳತಿಯಾಗಿ ಮತ್ತು ಈಗ ಪ್ರೀತಿ ಮಾಡ್ತಾ ಇರೋರಾಗಿ ಕೊನೆಗೆ ಎರಡೂ ಫ್ಯಾಮಿಲಿಯವರು ನಿರ್ಧರಿಸಿ ಒಪ್ಪಿ ಮದುವೆಯನ್ನ ಆಗ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ವೈರಲ್ ಆಗ್ತಾ ಇದೆ. ಅದಲ್ಲದೆ ರೋಷನ್ ಕೂಡ ಅಪ್ಪು ದೊಡ್ಡ ಅಭಿಮಾನಿಯಂತೆ. ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿಯಾದಂತಹ ಕಾರಣಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೂ ಕೂಡ ಹತ್ರ ಆಗಿದ್ರಂತೆ. ಇವರ ಈ ಕೆಲವೊಂದಷ್ಟು ಫೋಟೋಗಳು ವಿನಯ್ ರಾಜ್ಕುಮಾರ್ ಅವರ ಜೊತೆ ಯುವ ಅವರ ಪತ್ನಿ ಶ್ರೀದೇವಿ ಜೊತೆಗೆ ರೋಷನ್ ಇರುವಂತಹ ಫೋಟೋಗಳು ವೈರಲ್ ಆಗಿದೆ. ರಾಜ್ ಫ್ಯಾಮಿಲಿಯಿಂದಲೇ ಅನುಶ್ರೀ ಅವರಿಗೆ ರೋಷನ್ ಪರಿಚಯ ಆಗಿದ್ದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಆದರೆ ಅನುಶ್ರೀಗೆ ರೋಷನ್ ಯಾವ ಧರ್ಮ ಅನ್ನೋದು ಮುಖ್ಯ ಅಲ್ಲ, ಅಪ್ಪು ಅಭಿಮಾನಿ ಅನ್ನೋದೇ ಮುಖ್ಯ ಆಗಿತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾವಾಗ ಅನುಶ್ರೀ ಮದುವೆ ಆಗ್ತಿರುವ ಹುಡುಗ ಮುಸ್ಲಿಂ ಸಮುದಾಯದವರು ಅಂತ ಗೊತ್ತಾಯಿತು, ಆಗ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಿನಗೆ ಬೇರೆ ಧರ್ಮದವರು ಸಿಗ್ಲಿಲ್ವಾ, ನಿನಗೆ ಬೇರೆ ಹುಡುಗ ಸಿಗ್ಲಿಲ್ವಾ, ಮುಸ್ಲಿಂ ಧರ್ಮದವನೇ ಬೇಕಿತ್ತಾ, ಹಿಂದೂ ಧರ್ಮದಲ್ಲಿ ಇರಲಿಲ್ವಾ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅಂತೆ ಎಲ್ಲ ಪ್ರಶ್ನೆಯನ್ನ ಮಾಡೋಕೆ ಶುರು ಮಾಡಿದ್ದಾರೆ. ಇದರಿಂದ ಎಲ್ಲ ತಲೆ ಕೆಟ್ಟು ಅನುಶ್ರೀ ಅವರು ಸ್ಟೇಟಸ್ ಹಾಕೊಂಡಿರೋದು. ಯಾರ ಬಾಯಿನೂ ಮುಚ್ಚಕ್ಕಾಗಲ್ಲ, ಮಾತಾಡೋರ ಬಾಯಿಯನ್ನು ನಾವು ಏನೂ ಮಾಡೋದಕ್ಕಾಗಲ್ಲ ಅನ್ನೋದನ್ನು ಅವರು ಸ್ಟೇಟಸ್ ಹಾಕಿಕೊಂಡಿದ್ದಾರೆ. ಹಾಗಂತ ಹೀಗೆಲ್ಲ ಸ್ಟೇಟಸ್ ಹಾಕ್ಕೊಂಡಿದ್ದಾರಲ್ಲ ಅಂತ ನಮ್ಮ ಜನ ಸುಮ್ಮನೆ ಬಿಟ್ಟಿಲ್ಲ. ಅಲ್ಲೂ ಹೋಗಿ ಅನುಶ್ರೀ ಅವರನ್ನು ಬಾಯಿಗೆ ಬಂದಂಗೆ ಕಮೆಂಟ್ ಹಾಕಿ ರುಬ್ಬಿ ಹಾಕಿದ್ದಾರೆ. ಬೇರೆ ಧರ್ಮದ ಹುಡುಗ ಸಿಗಲಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ, ನೀವೆಲ್ಲ ಯಾಕೆ ಮದುವೆ ಆಗ್ತೀರಾ, ಮದುವೆ ಆಗದೆ ಹಾಗೆ ಇದ್ದಿದ್ರು ಆಗ್ತಿತ್ತು, ಬೇರೆ ಧರ್ಮದ ಹುಡುಗನನ್ನು ನೀವು ಮದುವೆ ಆಗುವ ಅವಶ್ಯಕತೆ ಆದರೂ ಏನಿತ್ತು, ಹೇಳ್ಕೊಳ್ಳೋದಕ್ಕೆ ಮಂಗಳೂರಿಂದ ಬಂದಿದ್ದೀರಾ, ಮಂಗಳೂರು ಅಂತಂದರೆ ಹಿಂದುತ್ವ ಅಂತಂದರೆ ಮಂಗಳೂರು, ಅಂಥದ್ರಲ್ಲಿ ನೀವು ಅನ್ಯ ಧರ್ಮದ ಹುಡುಗನನ್ನು ಮದುವೆ ಆಗ್ತಾ ಇದ್ದೀರಾ ಅಂತೆಲ್ಲ ಕಮೆಂಟ್ಗಳನ್ನು ಹಾಕಿದ್ದಾರೆ. ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಉತ್ತರ ಕೊಡದಂಥ ಅನುಶ್ರೀ ಅವರು ಈ ಆಡ್ಕೊಳ್ಳೋರ ಬಾಯಿ ಮುಚ್ಚಕ್ಕಾಗಲ್ಲ, ಅವರು ಆಡ್ಕೊಳ್ತಾನೆ ಇರಲಿ ಅನ್ನುವಂಥದ್ದು ಅರ್ಥದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಂದು ಸಿನಿಮಾದ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಇದೀಗ ಸಾಕಷ್ಟು ಟ್ರೋಲ್ ಆಗ್ತಾ ಇದ್ದು ಈ ವಿಚಾರ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಆಂಕರ್ ಅನುಶ್ರೀಯವರು ಬಹು ವರ್ಷಗಳಿಂದ ರೋಷನ್ ಜೊತೆಗೆ ರಿಲೇಷನ್ಶಿಪ್ನಲ್ಲಿದ್ದರು ಅನ್ನೋದನ್ನು ಹೇಳಲಾಗ್ತಿದೆ. ಇದಕ್ಕಿಂತ ಮುಂಚೆ ಆಂಕರ್ ಅನುಶ್ರೀಯವರು ಮದುವೆ ಆಗ್ತಾರೆ ಅಂತ ಅಂದಾಗ ಇದು ಪಕ್ಕಾ ಅರೇಂಜ್ ಮ್ಯಾರೇಜ್, ಎರಡೂ ಫ್ಯಾಮಿಲಿಯವರಿಗೂ ಕೂಡ ಗೊತ್ತಿದೆ. ಎರಡೂ ಫ್ಯಾಮಿಲಿಯವರು ನಿರ್ಧರಿಸಿ ಈ ಮದುವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಇಲ್ಲಿವರೆಗೂ ಅನುಶ್ರೀಯವರು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆದರೆ ಯಾವಾಗ ನಮ್ಮ ಜನ ಮುಗಿಬಿದ್ದು ಈ ರೋಷನ್ ಯಾರು ಅಂತ ಹುಡುಕೋಕೆ
ಹುಡುಕೋಕೆ ಶುರು ಮಾಡಿದ್ರು ಮತ್ತು ಒಂದಷ್ಟು ಫೋಟೋಸ್ಗಳು ವಿಡಿಯೋಸ್ಗಳು ವೈರಲ್ ಆದ ಮೇಲೆ ಅವರು ಯಾರು ಅಂತ ಹುಡುಕೋಕೆ ಶುರು ಮಾಡಿದ್ರು. ಆಗ ರೋಷನ್ ಹಿನ್ನೆಲೆ ಏನು ಅಂತ ಗೊತ್ತಾಗೋಕೆ ಶುರುವಾಗಿದೆ. ಆಗಿನಿಂದ ಅನುಶ್ರೀ ಅವರಿಗೆ ಹರ್ಟ್ ಮಾಡಿದ್ದಾರೆ. ಇದು ಆಂಕರ್ ಅನುಶ್ರೀ ಅವರ ಮದುವೆ, ಇದು ಬೇರೆ ಯಾರದ್ದೋ ಮದುವೆಯಲ್ಲ. ಯಾರ್ಯಾರ ಜೀವನ ಯಾರ್ಯಾರ ಜೊತೆ ನಡಿಬೇಕು ಅನ್ನೋದು ಅದನ್ನು ಅವರು ನಿರ್ಧರಿಸುತ್ತಾರೆ. ಇವತ್ತು ಮಾತಾಡಿದವರು ನಾಳೆ ಮಾತಾಡೋರು ಯಾರೂ ಕೂಡ ಅವರಿಗೆ ಜೀವನ ಕಟ್ಟಿಕೊಳ್ಳೋದಕ್ಕೆ ಆಗಲ್ಲ. ಅನುಶ್ರೀಯವರು ಅವರಿಗೆ ಏನನ್ಸುತ್ತೋ ಅವರ ಮನಸ್ಸಿಗೆ ಯಾರಿಷ್ಟ ಆಗ್ತಾರೋ ಅವರನ್ನು ಮದುವೆಯಾಗ್ತಾರೆ. ಇದರಲ್ಲಿ ಯಾರಿಗೇನು ಸಮಸ್ಯೆ ಅನ್ನೋದು ಗೊತ್ತಿಲ್ಲ. ಧರ್ಮ ಜಾತಿ ನೋಡಿಕೊಂಡು ಇನ್ಯಾರೋ ಕಮೆಂಟ್ ಹಾಕ್ತಾ ಇದ್ರೆ ಅದು ಅವರ ವೈಯಕ್ತಿಕ ವಿಚಾರ. ಮದುವೆ ಆಗೋದು, ಅವರು ಸಂಸಾರ ಮಾಡೋದು, ಅವರು ಹೀಗಿರಬೇಕಾದ್ರೆ ನಮಗೆ ನಿಮಗೆ ಯಾಕೆ ಆ ಧರ್ಮ ಈ ಧರ್ಮ ಅಂತ ಮಾತು ಅಂತ ಕೆಲವರು ಪ್ರಶ್ನಿಸ್ತಾ ಇದ್ದಾರೆ. ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ ಮೇಡಮ್. ನಿಮಗೆ ಯಾರಿಷ್ಟಾನೋ ಅವರ ಜೊತೆ ಮದುವೆಯಾಗಿ ಆರಾಮವಾಗಿರಿ. ಇವರುಗಳೆಲ್ಲರ ಮಾತಾಡ್ತಾರೆ ಅಂತ ನೀವು ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡಿ. ಮದುವೆನ ಧಾಮ್ ಧೂಮಾಗಿ ಜೋರಾಗಿ ಆಗಿ ಹೇಳಿ ನೀವು ನಮ್ಮ ಅಪ್ಪು ಬಾಸ್ ಅವರ ಅಭಿಮಾನಿ. ಸೊ ಹೀಗಿದ್ದಾಗ ನಾವೆಲ್ಲರೂ ನಿಮ್ಮ ಸಪೋರ್ಟ್ಗೆ ಬಂದೇ ಬರ್ತೀವಿ ಅಂತ ನಿಂತ್ಕೊಳ್ತೀವಿ. ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು, ಅಷ್ಟೇ ಇಲ್ಲಿ ಸತ್ಯ. ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಇದೆಲ್ಲವನ್ನ ಬಿಟ್ಟು ಎಲ್ಲರೂ ನೋಡುವಂತೆ ಹೆಮ್ಮೆ ಪಡುವಂತೆ ಸಂಸಾರವನ್ನು ಮಾಡಿ. ಈಗ ಎಲ್ಲ ಸೆಲೆಬ್ರಿಟಿಗಳು ಡಿವೋರ್ಸ್ ಆಗ್ತಾ ಇದೆ. ದಯವಿಟ್ಟು ನೀವು ಆ ಥರ ಮಾತ್ರ ಮಾಡಬೇಡಿ. ತುಂಬ ಕಾದು ಹೆಸರು ಮಾಡಿ ಸಕ್ಸಸ್ ಆಗಿ ಹಣ ಸಂಪಾದಿಸಿ ಈಗ ಮದುವೆ ಆಗ್ತಿದ್ದೀರಾ. ನಿಮ್ಮ ಮದುವೆಯ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅನ್ನೋದು ನಿಮ್ಮ ಮತ್ತು ನಿಮ್ಮ ಅಭಿಮಾನಿಗಳ ಕುಟುಂಬದವರ, ನಿಮ್ಮನ್ನು ಪ್ರೀತಿಸುವ ಪ್ರತಿಯೊಬ್ಬರ ಆಶಯ ಅನ್ನೋದನ್ನು ಅವರ ಅಭಿಮಾನಿಗಳು ಅವರಿಗೆ ಹೇಳ್ತಿದ್ದಾರೆ. ಅನುಶ್ರೀ ಈಗ ಟಾಂಟ್ ಮಾಡಿದವರಿಗೆ, ಕಮೆಂಟ್ ಮಾಡಿದವರಿಗೆ ಸ್ಟೇಟಸ್ ಹಾಕ್ಕೊಂಡಿದ್ದಾರೆ. ಆದರೆ ಮದುವೆ ಆಗ್ತಿರೋ ಹುಡುಗ ಇವನೇ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಮುಸ್ಲಿಂ ಧರ್ಮದವರೇ ಅನ್ನೋದನ್ನು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ. ಇದೆಲ್ಲ ಊಹಾಪೋಹ ಆದ್ರೂ ಕೂಡ ಅನುಶ್ರೀಯವರನ್ನು ಹಿಗ್ಗಾಮುಗ್ಗಾ ಟ್ರೋಲ್ ಮಾಡ್ತಾ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ. ಸೊ ಇನ್ನೇನು ಆಗಸ್ಟ್ 28ಕ್ಕೆ ಮದುವೆ ಅಂತಿದ್ದಾರಲ್ವಾ, ಅಷ್ಟರ ಒಳಗೆ ಪರಿಚಯ ಅಂತೂ ಖಂಡಿತ ಮಾಡೇ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ನಿಜವಾಗ್ಲೂ ರೋಷನ್ ಯಾರು, ಆತನ ಹಿನ್ನೆಲೆ ಏನು, ಆತ ಎಲ್ಲಿ ಸಿಗ್ತಾ, ಹೇಗೆ ಪರಿಚಯ ಆದ ಅನ್ನೋದು. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಧನ್ಯವಾದಗಳು.